ರಾಜಕೀಯ ಮುಖಂಡ್ರೆ ಯಾರು ತಪ್ಪು ತಿಳಿಬಾರ್ದ ನಾ ಮಾತಾಡೋ ಮಾತ ಆಮೇಲೆ ಮಾತಾಡ್ತೀನಿ ಸ್ವಲ್ಪ ಇನ್ನ ಹೇಳಿಲ್ಲ ಆಮೇಲೆ ಈ ರಾಜಕೀಯ ಅವ್ರು ಹೆಂಗಾಗ್ಯಾರಂದ್ರ ಹುಡುಗ ಹುಟ್ಟಿತ್ತಂದ್ರ ನಾಳೆ ಹುಟ್ಟೋದಿತ್ತಂದ್ರ ಅವ್ರ ಮನ್ಯಾಗ ನಾಯಿ ಮರಿ ಹಾಕೋದಿತ್ತಂದ್ರ ಅಪ್ಪ ಮಕ್ಕಳ ಮೊಮ್ಮಕ್ಕಳ ಮರಿ ಮಕ್ಕಳ ಈ ನಾಳೆ ಹುಟ್ಟೋ ಮಕ್ಕಳ ಸಹಿತ ಎಲ್ಲ ಹೋಗಿ ನಿಂತಿರ್ತಾರ ಈ ಹುಕ್ಕೇರಿ ತಾಲೂಕಿನ ಸುದ್ದಿ ಮುಟ್ರಾಕಿಲ್ಲ ಅವ್ರಿಗೆ ಮತ್ತ DCC ಬ್ಯಾಂಕ್ನಾಗ ಸಾಯುವ ಮುದುಕಿ ಸಾಯಕತ್ತವ್ರು ಹೋಗಿ ತೆಗ್ ಪಡ್ಕೊಂಡಾರ ನೋಡ್ರಿ ಇಲ್ಲ ಟಿವ್ಯಾಗ ನಾನು ಟಿವ್ಯಾಗ ನೋಡಿನ ಮತ್ತ ನನಗೂ ಗೊತ್ತಿಲ್ಲ ಅದು ಮತ್ತೇನೋ ಹೇಳ್ತಿದ್ರು ಒಬ್ಬ ಮೆಂಬರ್ಗೆ 5 ಲಕ್ಷ ಕೊಟ್ಟಾರ ಅಂತ ಹೇಳ್ತಿದ್ರ ನಾನು ಕಣ್ಣಾರ ನೋಡಿಲ್ಲ ಮತ್ತೆಲ್ಲ ಮೀಡಿಯಾದ ಎಲ್ಲಿ ಬಂದು ಇವ್ರಿಗೆ 5 ಲಕ್ಷ ರೂಪಾಯಿವ ಎಷ್ಟು ಮಂದಿ ಕಣ್ಣೀರ್ ಹಾಕ್ಸಿರ್ಬೇಕು ಇವ್ರ ಎಷ್ಟು ಮಂದಿನ ಡಬ್ಬ ಹಾಕಿರ್ಬೇಕು ರಾಜ್ಯದಾಗ ನೋಡ್ಬೇಕು ಹಿಂದ ಮುಂದ 10 ಗಾಡಿ ತಗೊಂಡು ಮದುವೆ ಐತಂದ್ರ ಸತ್ತಲ್ಲಿ ಕೆಟ್ಟಲ್ಲಿ 15 ರೂಪಾಯಿ ಮಾಲಿ ತಗೊಂಡು ಹೋಗಿ ನಿಂತಿರ್ತಾರ ನೋಡ್ಬೇಕ ಇವ್ರು ಆ ಮಾಲಿ ನೀವು ಹಾಕೊಳಂಗ್ ಮಾಡ್ಕೋಬೇಡ್ರಿ ರಾಜ್ಯದಾಗ ದೇವರಿಗೆ ಸಹಿತ ನೈವೇದ್ಯ ಹಿಡಿತಾರಲ್ಲ ಆ ನೈವೇದ್ಯ ಮುಂಜಾನೆ ಎದ್ದೇನು ಬಿಸಿದು ಹೋಗತ್ತಲ್ಲ ಅದನ್ನು ದುಡಿದು ಕೊಟ್ಟಂತ ಈ ರಾಜ್ಯದ ಈ ಜಗತ್ತಿನ ನಿಜವಾದ ಮಾಲಕೋರಿ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಯಾರ ಇಲ್ಲಿ ಉಸ್ತುವಾರಿ ತಗೊಂಡಾರ DSP ಸಾಹೇಬ್ರ ಅಧ್ಯಕ್ಷರ ಅವ್ರು ಯಾರು ಉಸ್ತುವಾರಿ ತಗೊಂಡಾರ ನಿಮಗ ಭಕ್ತಿ ಪೂರ್ವಕವಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ಸಾಯಂಕಾಲ ಒಳಗ ಹೋರಾಟ ಮುಗಿಲಿಕ್ಕೆ ಏನೇನು ಬೇಕು ಈಗ ತಯಾರಿ ಮಾಡ್ಕೋರಿ ಅಕಸ್ಮಾತ್ ಆಗಿ ಸಾಯಂಕಾಲ ಮುಂದುವರಿಯಿತು ಅಂತಂದ್ರ 31 ಜಿಲ್ಲೆಗಳಿಗೆ ನೇರವಾಗಿ ನಾವು ಕರೆ ಕೊಡಬೇಕಾಗ್ತದೆ ಏನು ಸೇರಿತಲ್ಲ ಇದರ 100 ಪಟ್ಟು ಜನ ಹುಕ್ಕೇರೊಳಗೆ ಸೇರ್ಬೇಕಲ್ಲ ಅಥಣಿ ತಾಲೂಕಿನಿಂದ ರಾಯಬಾಗ್ ತಾಲೂಕಿನಿಂದ ರಾಮದುರ್ಗ ಬಾಗಲಕೋಟ್ ಬಿಜಾಪುರ ಗದಗ ಧಾರವಾಡ ಹಾವೇರಿ ಚಿತ್ರದುರ್ಗ ತುಮಕೂರಿಂದ ಒಬ್ಬರು ಬಂದಿಲ್ಲ ಸಾಯಂಕಾಲ ಕರೆ ಕೊಟ್ಟಿವಂದ್ರ ನಾಳೆ ಬೆಳಗ್ಗೆ ಕರೆದ್ರ ಹುಕ್ಕೇರಿ ಒಳಗ ನೀವು ನಿಲ್ಲಾಕ ಜಾಗ ಸಿಗಲಾರ್ದಂಗ ಹಸಿರು ಟವಲ್ ನಿಲ್ಲಬೇಕಾಗ್ತದೆ ಎಲ್ಲರೇ ಕುಂತಾರು ಸಾಯಂಕಾಲ ಎದ್ದು ಹೋಗ್ತಾರು ಏನೋ ನಡೆಸ್ಯಾರಂತ ಕಲ್ಪನೆ ಇದ್ರೆ ಎಲ್ಲಾರು ತೆಗಿಬೇಕು ಪೊಲೀಸ್ ಅಧಿಕಾರಿಗಳು ಮುಲ್ಲಾ ಸಾಹೇಬರು ನಾಯ್ಕ್ ಸರ್ ಯಾರು ಉಸ್ತುವಾರಿ ತಗೊಂಡಿರಲ್ಲ ನಿಮಗ್ ವಿನಂತಿ ಮಾಡ್ಕೊಳ್ತೀನಿ DC ಅವರು ಬರ್ಲಿ ಮತ್ತೆ ಈ ಜಿಲ್ಲೆಗೆ ಒಬ್ರು ಉಸ್ತುವಾರಿ ಸಚಿವರು ಅದಾರಿಲ್ರಿ ಅಧ್ಯಕ್ಷರ ಅದಾರಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ಕೇಳಕತ್ತೀನಿ ಸ್ವಲ್ಪ ರಾಜಕಾರಣ ಕಡೆ ನಂದು ಕಡಿಮೆ ಅದಕ್ಕೆ ಕೇಳ್ತಿರ್ತೀನಿ ಅಂತ ತಿಳ್ಕೊಬೇಡಿ ಅಂದ್ರೆ MLA ಹೆಸರ ಮತ್ತೆ ರಾಜಕಾರಣಿಗಳು ಸ್ವಲ್ಪ ನಾ ಮರ್ತಿರ್ತೀನಿ ಬರೀ ನಮ್ಮ ಯಾದಗಿರಿ ಜಿಲ್ಲೆಯಿಂದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಮಹೇಶ್ ಸುಬೇದಾರ್ ಬಂದಾರ ಜೋರಾದ ಚಪ್ಪಾಳಿ ಮೂಲಕ ಸ್ವಾಗತ ಮಾಡ್ಕೋರಿ ತಮ್ಮ ಚಲೋ ಆತಿನ ಯಾದಗಿರಿ ಬಂತ ಹಿಂಗ ಬರುದ ನಾಳಿಂದ ಇಲ್ಲಿದ ಚಲೋ ಆಗಬಾರ್ದ ಮ್ಯಾಗ ಬರ್ರಿ ಅಧ್ಯಕ್ಷರು ಈ ಕಡೆ ಮ್ಯಾಗ ಬರ್ರಿ ಆಮೇಲೆ ನಮ್ಮ ರೈತ ಸಂಘದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಾಗಯ್ಯ ಗುರುಗಳು ಬಂದಾರ ಅವರಿಗೆ ಜೋರಾದ ಚಪ್ಪಾಳಿ ಮೂಲಕ ಸ್ವಾಗತ ಮಾಡ್ಕೋರಿ ಬರೇ ಫೇಸ್ಬುಕ್ನಾಗ ಮುಂಜಾನೆ ನೋಡಿ ನಿನ್ನೆ ವಿಡಿಯೋ ನೋಡಿ ಬರಾಕತ್ತಿತ್ತು ಮಂದಿ ಇಲ್ಲಿ ಬರೇ ಹುಕ್ಕೇರಿ ತಾಲೂಕಿನ ನಮ್ಮ ಜನ ಅಷ್ಟ ಕುಂತದ ಇನ್ ನಾಳಿಂದ ನಮ್ಮ ಇನ್ನೊಬ್ಬರಿಗೆ ಜೋರಾದ ಚಪ್ಪಾಳಿ ಹೊಡಿಬೇಕು ಮಾಡ್ತೀವಿ ನಾವು ಯಾರಿಗೆ ಅಂತಂದ್ರ ಈ ಭಾಗದ ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಜ್ಞಾನಿ ಚಂದ್ರಶೇಖರ್ ಶಿವಾಚಾರ್ಯ ಅಸ್ಸಾಂದಾಗ ಅದಾರ ವಿಡಿಯೋ ಕಾಲ್ ಮಾಡಿ ನಿಮಗೆ ಬೆಂಬಲ ಕೊಟ್ಟಾರ ಜೋರಾದ ಚಪ್ಪಾಳಿ ಹೊಡಿರೋರಿ ಅವ್ರ ಜೊತೆ ಇನ್ನೊಬ್ಬರು ಮಹಾತ್ಮರು ಮಾತಾಡ್ಯಾರ ಉಪ್ಪಾರ ಸಮಾಜದ ಭಗೀರಥ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ನಿರಂಜನಾನಂದ ಪುರಿಗಳ ಬೆಂಬಲ ಕೊಟ್ಟಾರ ಅವ್ರಿಗೆ ಒಂದು ಜೋರಾದ ಚಪ್ಪಾಳಿ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ ರಾಜಕಾರಣಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಗುರ್ಲಾಪುರದಾಗ ಮೋಸ ಮಾಡಿದಂಗ ಇಲ್ಲಿ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಬಹಳ ಜಾಗೃತ ಆಗೈತಿ ಜನ ಈಗ ಗುರ್ಲಾಪುರದೊಳಗ ಬಹಳ ಜಾಗೃತ ಆಗೈತಿ ಇವತ್ತು ಬರೇ 2-3 ದಿನ ವಿಡಿಯೋ ನಮ್ಮ ಎಲ್ಲಾ ತಾಲೂಕು ಅಧ್ಯಕ್ಷರು ಮುಖಂಡರು ಎಲ್ಲ ಸುತ್ತ ಹಾಕಿ ಹಳ್ಳಿ ಹೋಗಿ ಸಂಘಟನೆ ಮಾಡ್ಯಾರ ಅಂತ ಹೇಳಿ ಇಷ್ಟು ಜನ ಸೇರಿ ಮತ್ತ ಇಲ್ಲಿ ಮಾಧ್ಯಮದ ಮೂಲಕ ಕರೆ ಕೊಟ್ಟಿವಂದ್ರ 31 ಜಿಲ್ಲೆ ಅದ್ರ ಎಷ್ಟು ತಾಲೂಕು ಬರ್ತಾವ ಎಷ್ಟು ಅಧ್ಯಕ್ಷರು ಬರ್ತಾರ ಗ್ರಾಮ ಘಟಕ ಎಲ್ಲಾರು ಬಂದ್ರಂದ್ರ ಹುಕ್ಕೇರಿ ತಾಲೂಕಿನ ಈ ಕಡೆ 1-2 ಕಿಲೋಮೀಟರ್ ಈ ಕಡೆ 1-2 ಕಿಲೋಮೀಟರ್ ಬರೀ ಫೋಟೋ ಹೊಡ್ಕೋಬೇಕಾಗ್ತದೆ ಅದಾಗಬಾರ್ದು ರಾಜಕಾರಣ ಎಲ್ಲ ನಿಮ್ ಮನ್ಯಾಗಿಡ್ರಿ ನಮ್ದೇನು ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ JDS ಅಲ್ಲ ಯಾವ್ದಾರ ಮತಕ್ಷೇತ್ರಕ್ಕೆ ನಾನು ಚುನಪ್ಪ ಸಂಜು ನಾಗರಾಜ್ ಅವರು ಎಲ್ಲಿ ಚುನಾವಣೆಗೆ ನಿಲ್ಲವ್ರು ಅಲ್ಲವ ಯಾಕ್ರಿ ಎಲ್ಲಿ ನಿಲ್ಲವ್ರಲ್ಲ ಯಾಕಂದ್ರ ರಾಜಕಾರಣ ಮಾಡ್ಬೇಕಾರೆ ಏನೇನಂತ ಕಡೆಗೆ ಹೇಳಿಲ್ಲ
ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, 4-5 ಗಂಟೆ ಮಟ್ಟ ಎಲ್ಲಿ ಬೆಂಗಳೂರು ಆಗಿರ್ರಿ, ದೆಹಲಿ ಆಗಿರ್ರಿ, ಸಾಯಂಕಾಲ ಮಟ್ಟ ಬರ್ರಿ, ಇಲ್ಲಿ ಬಂದು ಮಾತು ಕೊಡ್ರಿ, ಏನು ಘೋಷಣೆ ಮಾಡ್ಬೇಕು, ಏನು ಮಾಡ್ಬೇಕು ಎಲ್ಲ ಒಂದ್ ಸ್ವಲ್ಪ ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಏ ತಮ್ಮ, ಆ ತಾಯಂದ್ರಿಗೆ ಸ್ವಲ್ಪ ಅವಕಾಶ ಕೊಡ್ರಿ, ತಾಯಂದ್ರಿಗೆ ಬಿಡ್ರಿ, ಈ ಕಡೆ ಸರಿ, ತಾಯಂದ್ರಿಗೆ ಅವಕಾಶ ಕೊಡ್ರಿ, ಈ ಕಡೆ ಎಲ್ಲ ರೈತ ಸಂಘ ಸರಿ ತಮ್ಮ, ಈ ಕಡೆ ಸರಿ, ಈ ಕಡೆ ದಾರಿ ಬಿಡ್ರಿ, ಈ ಕಡೆ ಸ್ವಲ್ಪ ಎಲ್ಲಾರು ಕುಂತು ಬಿಡ್ರಿಪ್ಪ. ಆ ಪೊಲೀಸ್ ಆರಕ್ಷಕ ಬಂಧುಗಳು ಬಿಡ್ರಿ, ನೀವೆಲ್ಲ ಕುಂತು ಬಿಡ್ರಿ ಅಲ್ಲಿ. ಏ ತಮ್ಮ ಕುಂತು ಬಿಡ್ರಲ್ಲ, ಯಾಕೆ ನಿಂತೀರಿ? ಬುದ್ಧಿ ಮಾತಾಡ್ತೀರಿ ನೀವ? ಬುದ್ಧಿ ನೀವ ಮಾತಾಡ್ತೀರಿ? ಕೊಡು ಆಮೇಲೆ ಬುದ್ಧಿ ಮಾತಾಡ್ತಾರೆ.